ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ನಟ ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಇದೇ ವಿಚಾರಕ್ಕೆ ಚಂದನವನದ ಹಲವರು ಮಾತನಾಡ್ತಾ ಇದ್ದಾರೆ. ಈಗ ನಟ ಸಾಯಿ ಕುಮಾರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ನೋಡಿದ್ರೆ ಬೇಜಾರಾಗುತ್ತೆ ಅಂತ ಹೇಳಿದ್ದಾರೆ. ಮೊನ್ನೆ ತನಕ ಹೀರೋ ದರ್ಶನ್ ಈಗ ಆರೋಪಿಯಾಗಿದ್ದಾರೆ. ಬೃಂದಾವನ ಸಿನಿಮಾದಲ್ಲಿ ದರ್ಶನ್ ಜೊತೆಗೆ ನಾನು ಆಕ್ಟ್ ಮಾಡಿದ್ದೇನೆ. ಸಾಯಿ ಕುಮಾರ್ ಅವರ ಮಾತಿದು. ನನ್ನ ಸಿನಿಮಾ ಅಂದರೆ ದರ್ಶನ್ಗೆ ತುಂಬ ಇಷ್ಟ ಅಂಥೇಳಿ ನಟ ಸಾಯಿ ಕುಮಾರ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ನಮ್ಮ ಜೊತೆ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅವರಿದ್ದಾರೆ. ಈಗ ಚಿತ್ರರಂಗಕ್ಕೆ ಬಂದು 50 ವರ್ಷವನ್ನು ಪೂರೈಸ್ತಾ ಇದ್ದಾರೆ. ಸರ್, ಮೊದಲನೇದಾಗಿ ಮುಂದಿನ ವರ್ಷಕ್ಕೆ 50 ವರ್ಷ ಆಗುತ್ತೆ. ಸೊ ಸಿನಿಮಾ ರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ 30 ವರ್ಷ. ಹೌದಪ್ಪ ಸರ್, ಇದ್ರ ಬಗ್ಗೆ ಒಂದು ಸಾರಿ ಮೇಲಕ್ಕೆ ಹಾಕೋದಾದ್ರೆ? ಅದೇಪ್ಪ, ಸೊ ನನಗೆ 50 ಇಯರ್ಸ್ ಆ್ಯಂಡ್ 30 ಇಯರ್ಸ್ ಕನ್ನಡ, ಅದು ಒಂದು ಫಿಲ್ಮಲ್ಲಿ ಹೇಳ್ತಾ ಇರ್ತಾರೆ 30 ಇಯರ್ಸ್ ಇಂಡಸ್ಟ್ರಿ ಅಂತ. ಆ ಥರ 30 ಇಯರ್ಸ್ ಇಂಡಸ್ಟ್ರಿ, 50 ಇಯರ್ಸ್ ಇಂಡಸ್ಟ್ರಿ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅಪ್ಪ ಅಮ್ಮನಿಂದ ಶುರುವಾಯಿತು ಈ ಪಯಣ, ಈ ಪ್ರಸ್ಥಾನ. ಸರ್, ಪ್ರಸಕ್ತವಾಗಿ ಒಂದು ಘಟನೆ, ಈಗ ದರ್ಶನ್ ಅವರು ದರ್ಶನ್ ಅವರ ಭೇಟಿ ಎಲ್ಲಿ ಆಯಿತು, ಯಾವಾಗ ಸರ್? ಅಂದರೆ ಬಿಗಿನಿಂಗ್ನಿಂದ ನಾವು ಇಟ್ಸ್ ಆಲ್ ಸ್ಟಾರ್ಟೆಡ್. ಆ್ಯಂಡ್ ಸಾರಾ ಗೋವಿಂದ್ ಅವರು ಭಗವಾನ್ ಅಂತ ತುಂಬ ಚೆನ್ನಾಗಿರುತ್ತೆ ಆ ಫಿಲ್ಮು. ಆ್ಯಂಡ್ ನಾವಿಬ್ಬರಿಗೆ, ನನಗೆ ದರ್ಶನ್ಗೆ ಒಂದು ಫೈಟ್ ಇರುತ್ತೆ. ಸೊ ಆವಾಗ ದರ್ಶನ್ ವಾಸ್ ಅಪ್ಕಮಿಂಗ್ ಆ್ಯಕ್ಟರ್. ಬಟ್ ಅವ್ರ ಫಾದರ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ನಾವು ಆವಾಗ ರಾಜ್ಕುಮಾರ್ ಅವ್ರ ಫಿಲ್ಮ್ಸ್ ಡಬ್ಬಿಂಗ್ ಮಾಡೋವಾಗ ತೂಗ್ದೀಪ್ ಅವ್ರ ಸಿನಿಮಾಗಳೆಲ್ಲ ನಾವು ನೋಡ್ತಾ ಇದ್ವಿ. ಈವನ್ ಐ ಥಿಂಕ್ ಅಪ್ಪ 1-2 ಫಿಲ್ಮ್ 3 ಫಿಲ್ಮ್ಸ್ ಕೊಟ್ಟಿರ್ಬೋದು ವಾಯ್ಸು ತೂಗ್ದೀಪ್ ಅವ್ರಿಗೆ, ಬಿಕಾಸ್ ಅವರು ಆವಾಗ ವಿಲನ್ಸ್ ಎಲ್ಲ ಮಾಡ್ತಾಯಿದ್ರಲ್ಲ. ಸೊ ಎಲ್ಲ ಗೊತ್ತು. ಸೊ ದರ್ಶನ್ ಬಗ್ಗೆ ಆವಾಗ ಹೇಳ್ತಾಯಿದ್ರು, ತುಂಬ ಕಷ್ಟಪಟ್ಟು ಈ ಪೊಸಿಷನ್ಗೆ ಬಂದಿದ್ದಾನೆ, ಈಗ ಹೀರೋ ಆಗಿ ಸ್ಟಾರ್ಟ್ ಮಾಡಿದ್ದಾನೆ ಭಗವಾನ್. ಸೊ ಭಗವಾನಲ್ಲಿ ಮೀಟ್ ಮಾಡಿದ್ವಿ. ತುಂಬ ವಿತ್ ಆಲ್ ರೆಸ್ಪೆಕ್ಟು, ಅವರಿಗೆ ನನ್ನ ಫಿಲ್ಮ್ಸ್ ಅಂದರೆ ತುಂಬ ಇಷ್ಟ. ನಾನು ಮಾಡಿದ್ದೆಲ್ಲ ಆ್ಯಕ್ಷನ್ ಫಿಲ್ಮ್ಸು. ಸೊ ಅಲ್ಲಿಂದ ಶುರು ಆಯಿತು. ಆಮೇಲೆ 2-3 ಫಿಲ್ಮ್ಸ್ ಅಂದ್ಕೊಂಡಿದ್ವಿ, ಡೇಟ್ಸ್ ಏನೋ ಪ್ರಾಬ್ಲಮ್ ಆಯಿತು. ಆಮೇಲೆ ರವಿಶಂಕರ್ ಮಾಡ್ದ ಒಳ್ಳೆ ಫಿಲ್ಮ್ಸ್ ಅವ್ರ ಜೊತೆ. ಆ್ಯಂಡ್ ಫೈನಲ್ ಆಗಿ ಬೃಂದಾವನ ಅಂತ ಒಂದು ತೆಲುಗು ಫಿಲ್ಮ್ ನಾವು NTRದು ಮಾಡೋವಾಗ, ಅದು ಸೂಪರ್ ಕ್ಯಾರೆಕ್ಟ್ರು, ಮಾದೇಶ ಡೈರೆಕ್ಟ್ರು. ಸೊ ಅದು ಮಾಡೋವಾಗೂ ಅಷ್ಟೇ, ಆವಾಗ ಭಗವಾನ್ ಮಾಡೋವಾಗ ಯಾವ ಥರ ಇದ್ರೋ ಆ ಥರನೇ ಆ ರೆಸ್ಪೆಕ್ಟು, ಬಂದರೆ ಎಂದು ನಿಂತ್ಕೊಳ್ಳೋದು, ನಮಗೆ ಮರ್ಯಾದೆ ಕೊಡೋದು, ಆ ಸೀನಿಯರ್ಸ್ ಅಂದರೆ ಆ ರೆಸ್ಪೆಕ್ಟು, ಇದೆಲ್ಲ ತೋರಿಸ್ತದೆ. ಅದಾದಮೇಲೆ ಏನು ಮಾಡಲಿಲ್ಲ, ನಾನು ಕುರುಕ್ಷೇತ್ರ ಮಾಡಬೇಕಾಗಿತ್ತು. ಬ್ಯಾಡ್ ಲಕ್ಕು, ಡೇಟ್ಸ್ ಮಿಸ್ ಆಯಿತು. ಅಡ್ವಾನ್ಸ್ ತೊಗೊಂಡು ಮಾಡೋಕ್ಕಾಗಲಿಲ್ಲ. ಇಲ್ಲ ಅರ್ಜುನ ಪಾತ್ರ ನನ್ನನ್ನೇ ಕೇಳಿದರು. ಸೊ ಅದು ಮಿಸ್ ಆಯಿತು. ಸೊ ಕುರುಕ್ಷೇತ್ರ ಮಾಡೋವಾಗೂ ಅದು ನೋಡಿದ ಮೇಲೆ ತುಂಬ ಚೆನ್ನಾಗಿ ಮಾಡಿದ್ದಾನೆ ದರ್ಶನ್, ಎಷ್ಟು ಜನ ಗುಡ್ ಜಾಬ್ ಅಂತ. ನಾನು ರವಿಶಂಕರ್ ಅದರಲ್ಲಿ ಶೇಖುನಿ ಮಾಡ್ದೆ. ಅವನು ಹೇಳ್ತಾ ಇದ್ದಲ್ಲ, ಇದರ ಬಾಗ ಇಂಟ್ರೆಸ್ಟ್ చేస్తున్నాడు. ಸೊ ಇದೆಲ್ಲ ನೋಡಿದ ಮೇಲೆ ಸರಿ ತಿರ್ಗಾ ಮಾಡೋಣ. ಈಗ ರಾಕ್ಲೈನ್ ಫಿಲ್ಮ್ ಹಿಟ್ ಆಯಿತು ಮೊನ್ನೆ, ಅದರಲ್ಲಿ ಐ ಥಿಂಕ್ ರವಿಶಂಕರ್ ರವಿ ಇದಾನೆ ಅನ್ಕೋತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ತಿರ್ಗಾ ಕೆಲಸ ಮಾಡಬೇಕು ಅನ್ಕೊಳೋ ಟೈಮಲ್ಲಿ ನಾನು ಒಂದಿನ ಶೂಟಿಂಗಲ್ಲಿದ್ವಿ ಮೊನ್ನೆ ಹೈದರಾಬಾದಲ್ಲಿ. ಸಡನ್ನಾಗಿ ಯಾರೋ ಬಂದು ಹೇಳಿದ್ರು, ಸರ್ ಇಮಿಡಿಯೇಟಾಗಿ TV ನೋಡಿ ಸರ್ ಅಂತ. ಏನಪ್ಪ ನೋಡಿದ್ರೆ ಇದು ನಡೀತಾ ಇದೆ. ನಾನು ಇಮಿಡಿಯೇಟ್ಲಿ ರವಿಗೆ ಫೋನ್ ಮಾಡಿದೆ. ಅವನಿಗೂ ಗೊತ್ತಿಲ್ಲ. ಹೌದಾ, ಎಲ್ಲಾಯಿತು? ಮೈಸೂರು. ಸೊ ಹಂಗಲ್ಲಿಂದ ನಮಗೆ ಇನ್ಫಾರ್ಮೇಷನ್ ಸ್ಟಾರ್ಟ್ ಆಯಿತು. ಸೊ ಮಾತಾಡೋವಾಗ ಅಲ್ಲಿ ತೆಲುಗು ಚಾನಲ್ಸ್ ಎಲ್ಲ ಸ್ವಲ್ಪ ಚಾನಲ್ಸ್ ಟ್ರೈ ಮಾಡಿದರು ಮಾತಾಡಬೇಕು ಅಂತ. ನಾನಿಲ್ಲ ಸರ್, ಡೆಲಿಕೇಟ್ ಇಶ್ಯೂ, ಮಾತಾಡೋಕ್ಕೇನಿಲ್ಲ, ನೋಡೋಣ, ಈಗ ತಾನೇ ಎಲ್ಲ ನಡೀತಾ ಇದೆ ಅಂತ. ಸೊ ಈಗಲೂ ನಂಬಕ್ಕಾಗ್ತಾ ಇಲ್ಲ. ಬಟ್ ನೋಡ್ತಾ ಇದ್ರು, ಭಯನೂ ಇದೆ. ಬಟ್ ನೋಡಬೇಕು ಏನಾಗುತ್ತೆ ಅಂತ. ಬಟ್ ಬೇಜಾರಾಯಿತು.